ಹಾಯ್ ಫ್ರೆಂಡ್ಸ್, ನಾನು ಸ್ನೇಹ. ಓಕೆನಾ. ಬಟ್ ನೀವು ನೋಡ್ತೀರಾ, ಬಟ್ ಲೈಕ್ ಕೊಡಲ್ಲ, ಸಬ್ಸ್ಕ್ರೈಬರ್ ಆಗಲ್ಲ. ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬರ್ ಆಗಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ. ಬಟ್ ಸೌತೆಕಾಯಿ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು. ಅಂದರೆ ನಾವು ತಿನ್ನೋವಂಥ ಸೌತೆಕಾಯಿ ಇದೆ ಅದು. ಬಟ್ ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಕೊತ್ತಂಬರಿ ಸೊಪ್ಪು, ಕಾಯಿ, ಈರುಳ್ಳಿ, ಟೊಮೊಟೊ ಇಷ್ಟೇ ರುಬ್ಬಕ್ಕೆ. ಬಟ್ಟು ಕೂಗ್ಸೋಕ್ಕೆ ಬರೀ ಬೇಳೆ ನೋಡಿ, ಕೈಯಲ್ಲಿ ಒಂದು ಇಡಿಯಷ್ಟು, ಯಾಕಂದರೆ ಇದು ಒಬ್ರಿಗೆ ಇಬ್ಬರಿಗೆ ಆಗುವಂಥದ್ದು. ಒಂದು ಇಡಿಯಷ್ಟು ಈಗ ಬೇಳೆನ ಕೂಗಿಸ್ಕೊತೀನಿ ಫ್ರೆಂಡ್ಸ್. ಆಗಲೇ ನಿಮಗೆ ಸೌತೆಕಾಯಿ ತೋರಿಸಿದೆ ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದು ಎಳೆಯದಿದ್ದರೆ ಪರವಾಗಿಲ್ಲ, ಹಾಕಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಆಮೇಲೆ ನಿಮಗೆ ಮಸಾಲೆ ಐಟಮ್ ಎಲ್ಲ ಹೇಳಿದ್ನಲ್ಲ, ಕಾಯಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇದು ರುಬ್ಬಿದ್ದೀನಿ. ಈಗ ಬೇಳೆ ಕೂಗಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಯಿಸಬೇಕು. ಓಕೆನಾ ಫ್ರೆಂಡ್ಸ್. ಇಷ್ಟು ನೀರು ಹಾಕಿ ಇದು ಚೆನ್ನಾಗಿ ಬೇಯಬೇಕು. ಒಂದು 10 ನಿಮಿಷ ಬೆಂದರೆ ಸಾಕು. ಅದು ಬೆಂದ ಮೇಲೆ ನೆಕ್ಸ್ಟ್ ಏನು ಹಾಕಬೇಕು ಅನ್ನೋದನ್ನು ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರುಬ್ಬಿದ್ನಲ್ಲ, ಇದು ಬೇಳೆ ಸಾಂಬಾರು ಪುಡಿ. ಆಮೇಲೆ ಇದು ಬೇಳೆ ಕಡ್ದಿದ್ದೀನಿ, ಅಂದರೆ ಮಂತಲ್ಲಿ ಕಡ್ದಿದ್ದೀನಿ. ಈ ಮಂತಲ್ಲಿ ಕಡ್ದಿದ್ದೀನಿ. ಈಗ ಈ ಖಾರನ ಇದ್ರೊಳಗಡೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಇದ್ರೊಳಗಡೆ. ಓಕೆನಾ. ಬಟ್ ನಾವು ಚಿಕ್ಕ ಬೋಸಿಲ್ ಮಾಡ್ಕೊತಾ ಇದ್ದೀವಿ. ಇದು ಖಾರ ಹಾಕಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸೌತೆಕಾಯಿ ಬೆಂದಿತ್ತಲ್ಲ ಅದರೊಳಗಡೆ ಇದನ್ನು ಬೇಳೆನೂ ಸಹ ಹಾಕ್ತಾಯಿದ್ದೀನಿ, ಕಡ್ದಿರೋದು. ಇದಕ್ಕೆ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದರೊಳಗಡೆ ಹಾಕಬೇಕು ಫ್ರೆಂಡ್ಸ್. ಆಮೇಲೆ ಎಲ್ಲ ನೀರು ಹಾಕಿದ್ಮೇಲೆ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ. ಓಕೆನಾ. ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಬೇಯಿಸಿ, ಆಮೇಲೆ ಒಗ್ಗರಣೆಗೆ ಏನೇನು ಬೇಕು ಅನ್ನೋದನ್ನು ಹೇಳ್ತೀನಿ ನೋಡಿ ಫ್ರೆಂಡ್ಸ್. ಒಗ್ಗರಣೆಗೆ ಬೇಕಾಗಿರೋದು ಇಷ್ಟೇ: ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಹಿಂಗು, ಸಾಸಿವೆ. ಓಕೆನಾ. ಆಮೇಲೆ ಎಣ್ಣೆ. ಒಗ್ಗರಣೆ ಹಾಕಿದ್ಮೇಲೆ ನಿಮ್ಗೆ ಹೇಳ್ತೀನಿ ನೋಡಿ, ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್. ಒಗ್ಗರಣೆಗೆ ಸಾಸಿವೆ ಹಾಕಿದ್ದೀನಿ. ನೋಡಿ, ಯಾಕೆಂದರೆ ಆರುತ್ತಲ್ಲ, ಅದಕ್ಕೆ ತಟ್ಟೆ ಮುಚ್ಚಿದ್ದೀನಿ. ನೋಡಿ, ಆಮೇಲೆ ಹಿಂಗೆ ಹಾಕ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಹಿಂಗೆ ಹಾಕಿದ್ದೀನಿ. ಈಗ ಆಫ್ ಮಾಡ್ತಾ ಇದ್ದೀನಿ. ಇದನ್ನು ತೆಗೆದು ನೋಡಿ ಇದ್ರೊಳಗಡೆ ಹಾಕಿದ್ದೀನಿ. ಏನು ಇಷ್ಟು ಚಿಕ್ಕ ಬೋಸಿಲ್ ಮಾಡ್ತಾರೆ ಅಂತ ಅನ್ಕೋತೀರಾ ಅಲ್ವಾ? ಇಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಸೌತೆಕಾಯಿ ಬೇಳೆ ಸಾಂಬಾರು ರೆಡಿ ಆಯಿತು.
ನೋಡಿ ಟ್ರೈ ಮಾಡಿ. ತಿನ್ನೋಂಥ ಸೌತೆಕಾಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕೆಲವರೆಲ್ಲ ಮಂಗಳೂರು ಸೌತೆಕಾಯಲ್ಲೇ ಮಾಡ್ತಾರೆ, ಬಟ್ ನಾನು ತಿನ್ನೋ ಸೌತೆಕಾಯಲ್ಲಿ ಮಾಡಿದ್ದೀನಿ. ನೋಡಿ ತುಂಬ ಟೇಸ್ಟಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಬಿಸಿ ಅನ್ನದ ಜೊತೆ ತಿಂತಿದ್ರೆ ಸವಿ ರುಚಿನೇ ಬೇರೆ. ನೋಡ್ಕೊಳ್ಳಿ, ತಿನ್ಕೊಳ್ಳಿ, ಎಂಜಾಯ್ ಮಾಡಿ. ಆದರೆ ದಯವಿಟ್ಟು ಲೈಕು ಶೇರು ಮಾಡದೇ ಇರಬೇಡಿ. ಓಕೆನಾ? ನಿಮ್ಮಿಂದ ನಾವು ಬೆಳೆಯೋಕ್ಕೆ ಸಾಧ್ಯ. ಓಕೆನಾ ಫ್ರೆಂಡ್ಸ್? ಬಾಯ್.